ಎಲ್ಲರಿಗಿಂತ ಕೆಳಗೆ ಇದ್ದೀನಿ ಅಂತ ಯಾವತ್ತೂ ದುಃಖಿಸಬಾರದು ಸ್ನೇಹಿತರೆ. ಯಾವತ್ತೂ ಚಿಂತೆ ಮಾಡಿ ಕೊರಗಬಾರದು. ಅತ್ಯಂತ ಬೆಲೆ ಬಾಳುವ ವಸ್ತುಗಳು ಕೂಡ ಭೂಮಿಯ ಆಳದಲ್ಲಿಯೇ ಸಿಗುತ್ತದೆ ಎಂದು ನೀವು ಮರೆಯಬಾರದು. ಹೊಗಳಿಕೆ ಮತ್ತು ತೆಗಳಿಕೆ ಇವೆರಡವನ್ನು ಸ್ವೀಕರಿಸುವುದು ಕಲಿತುಕೊಳ್ಳಿ. ಯಾಕಂದರೆ ಹೂವು ಅರಳಬೇಕು ಅಂದರೆ ಸುಡುವ ಬಿಸಿಲು ಮತ್ತು ತಣಿಸುವ ಮಳೆ ಇವೆರಡನ್ನ ಸ್ವೀಕರಿಸುತ್ತೆ. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದ ಅಲ್ಲ, ನಮ್ಮ ಬೆನ್ನ ಹಿಂದೆ ಮಾತನಾಡುವುದರಿಂದ. ಸ್ನೇಹಿತರೆ, ನೀವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೀರಾ ಅಂದ ಮೇಲೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಜನ ಇದ್ದೇ ಇರ್ತಾರೆ. ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ, ಪರೀಕ್ಷೆಯನ್ನು ಇಟ್ಟು ಪಾಠವನ್ನು ಕಲಿಸುವುದು ಜೀವನ. ಈ ಜೀವನದಲ್ಲಿ ನೀವು ಪ್ರತಿನಿತ್ಯವೂ ಕಲಿಯುತ್ತಾ ಹೋಗಬೇಕು, ಎಲ್ಲವನ್ನ ಗಮನಿಸಬೇಕು. ಆದರೆ ನಾವೇನು ನೋಡೇ ಇಲ್ಲ ಅನ್ನೋ ಥರ ಬದುಕಬೇಕು. ಕೆಲಸ ಮತ್ತು ದೇವರು ಇಬ್ಬರನ್ನು ಪ್ರೀತಿಸಬೇಕು, ಏಕೆಂದರೆ ಇಬ್ಬರು ನಮಗೆ ಯಾವತ್ತೂ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅತಿಯಾದ ದ್ವೇಷವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡಿ, ಯಾಕಂದರೆ ದ್ವೇಷ ತುಂಬಿದ ಮನಸ್ಸಿನಲ್ಲಿ ಯಾವತ್ತೂ ದೇವರು ಇರುವುದಿಲ್ಲ. ದೇವರ ವಿಗ್ರಹದ ಮುಂದೆ ನಿಂತು ಯಾವತ್ತೂ ನಮಗೆ ಕಷ್ಟಗಳನ್ನು ಬಾರದೇ ಇರುವಂತೆ ಮಾಡುವಂತ ಬೇಡಿಕೊಂಡಾಗ ಅದಕ್ಕೆ ದೇವರ ಮೂರ್ತಿಯು ನಗುತ್ತಾ ಹೇಳಿತು, ನಾನು ಒಂದು ವೇಳೆ ಹುಳಿಪೆಟ್ಟು ತಿನ್ನದೇ ಇದ್ದಿದ್ರೆ ನೀನು ಇವತ್ತು ನನಗೆ ಕೈ ಮುಗಿಯುತ್ತಿರಲಿಲ್ಲ ಅಂತ. ಬೆಳಿಗ್ಗೆ ಬೇಗ ಎದ್ದು ಈ 2 ಕೆಲಸ ಮಾಡಿ ಸಾಕು, ಜೀವನದಲ್ಲಿ ನೀವು ಶ್ರೀಮಂತರಾಗ್ತೀರಾ. ಮೊದಲನೆಯದು, ಬೆಳಗ್ಗೆ ಎದ್ದು ಧ್ಯಾನ ಮಾಡಿ. ಮನುಷ್ಯನ ಜೀವನದಲ್ಲಿ ಧ್ಯಾನ ಬಹಳ ಮುಖ್ಯ. ಈಗಿನ ಆಧುನಿಕ ಜೀವನದಲ್ಲಿ ಮನುಷ್ಯ ಕೆಲಸದ ಒತ್ತಡಗಳಿಂದ ಅತಿಯಾದ ಆತಂಕವನ್ನು, ಭಯವನ್ನು ಅನುಭವಿಸುತ್ತಾನೆ. ಧ್ಯಾನ ಮಾಡುವುದರಿಂದ ನಮಗೆ ಯಾವುದೇ ಸಮಸ್ಯೆಗಳನ್ನು ಚೇತರಿಸಿಕೊಳ್ಳಬಹುದು. ಧ್ಯಾನದಲ್ಲಿ ಎಂತಹ ಶಕ್ತಿ ಅಡಗಿದೆ ಅಂದರೆ ನಿಮ್ಮ ಎಲ್ಲ ನೋವುಗಳನ್ನು, ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವುದು ಧ್ಯಾನ ಮಾತ್ರ. ಮನುಷ್ಯ ಜೀವನ ಸಾಗಿಸುವುದಕ್ಕೆ ತಾನು ದುಡಿದ ಸಂಪಾದನೆ ಸಾಕಾಗದೆ ಸಾಲವನ್ನು ಮಾಡಿ, ಸಾಲದ ಸುಳಿಯಲ್ಲಿ ಸಿಲುಕಿ, ಸಾಲವನ್ನು ಮುಟ್ಟಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಮನುಷ್ಯನ ಕಷ್ಟಗಳಿಗೆ ಪರಿಹಾರ ಇದ್ದೇ ಇರುತ್ತೆ, ಆದರೆ ಆ ಪರಿಹಾರಕ್ಕೋಸ್ಕರ ಕಾಯಬೇಕು ಅಷ್ಟೇ. ನಾವು ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಕಡೆ ತಮ್ಮ ಮಕ್ಕಳು ಶಾಲೆಯಲ್ಲಿ ವಿದ್ಯಾವಂತರಿಲ್ಲ ಎಂದು ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ಅತಿಯಾದ ಒತ್ತಡವನ್ನು ಹಾಕ್ತಾರೆ. ಇದು ಖಂಡಿತ ತಪ್ಪು ಸ್ನೇಹಿತರೆ. ನಿಮ್ಮ ಮಕ್ಕಳ ಮೇಲೆ ಅತಿಯಾದ ಒತ್ತಡವನ್ನು ಹಾಕಿದರೆ ಅವರು ಖಿನ್ನತೆಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅದರ ಬದಲು ನೀವು ಅವರಿಗೆ ಉತ್ತಮ ಧ್ಯಾನದ ತರಬೇತಿಯನ್ನು ಕೊಟ್ಟರೆ ಹಂತ ಹಂತವಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು, ಬುದ್ಧಿಯ ವಿಕಸನವನ್ನು ತಾವೇ ಬದಲಾಯಿಸಿಕೊಳ್ಳುತ್ತಾರೆ. ಈ ರೀತಿಯಲ್ಲಿ ಒಂದು ಘಟನೆಗಳಾದರೆ ಮತ್ತೊಂದು ರೀತಿಯಲ್ಲಿ ಈಗಿನ ಯುವಕ ಯುವತಿಯರು ಎಷ್ಟೇ ವಿದ್ಯಾವಂತರಾಗಿ ಉನ್ನತ ಶಿಕ್ಷಣವನ್ನು ಮುಗಿಸಿದರೂ ಕೂಡ ಯಾವುದೇ ಉದ್ಯೋಗವಿಲ್ಲದೆ ಪರದಾಡುತ್ತಾರೆ. ಈಗಿನ ಯುವಕರಿಗಂತೂ ಉದ್ಯೋಗ ಸಿಗುವುದು ಬಹಳ ಕಷ್ಟವಾಗಿದೆ. ವಯಸ್ಸಿಗೆ ಬಂದ ಮಗನನ್ನು ಮದುವೆ ಮಾಡಬೇಕೆಂಬ ಆಸೆ ಇದ್ದರೂ ಕೂಡ ಆತನಿಗೆ ಉದ್ಯೋಗವಿಲ್ಲದ ಕಾರಣ ಯುವಕರಿಗೆ ಮದುವೆಯ ಭಾಗ್ಯವೇ ಇರುವುದಿಲ್ಲ. ಇಂತಹ ಪರಿಸ್ಥಿತಿಗಳು ಎದುರಾದಾಗ ಧೈರ್ಯ ಕಳೆದುಕೊಳ್ಳಬಾರದು. ನಮ್ಮನ್ನು ಹುಟ್ಟಿಸಿದ ಭಗವಂತ ಹುಲ್ಲು ಮೇಯಿಸದೇ ಇರ್ತಾನ ಅಂತ ನೆನೆಸಿಕೊಂಡು ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ತಂದುಕೊಳ್ಳಬೇಕು. ಈ ಎಲ್ಲ ಕಾರಣಗಳಿಗೆ ಪರಿಹಾರ ಒಂದೇ, ಅದು ಧ್ಯಾನ ಮಾಡುವುದು. ಸ್ನೇಹಿತರೆ, ಧ್ಯಾನ ಮಾಡುವುದಕ್ಕೆ ಸಮಯದ ಅಗತ್ಯವಿಲ್ಲ. ನೀವು ಯಾವಾಗ ಬೇಕಾದರೂ ಧ್ಯಾನ ಮಾಡಬಹುದು. ಆದರೆ ಸೂರ್ಯೋದಯಕ್ಕಿಂತ ಮುಂಚೆ ಅರ್ಧ ಗಂಟೆ ಧ್ಯಾನ ಮಾಡುವುದು ಉತ್ತಮ ಎಂದು ನನ್ನ ಭಾವನೆ. ಧ್ಯಾನ ಮಾಡಲು ಸರಿಯಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮೊದಮೊದಲು ಏಕಾಗ್ರತೆಯಲ್ಲಿ ವಂಚಿತರಾದರೂ ಕ್ರಮೇಣ ಅದು ಪರಿಹಾರವಾಗುತ್ತದೆ. ಧ್ಯಾನ ಮಾಡುವುದರಿಂದ ಲಾಭವೇ ಹೊರತು ನಷ್ಟವಿಲ್ಲ. ಹಾಗೂ ಎರಡನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿದ ನಂತರ 10 ನಿಮಿಷ ಕುಳಿತುಕೊಂಡು ನಿಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಿ ಮತ್ತು ನೀವು ಏನು ಮಾಡಬೇಕು ಅಂತಿದ್ದೀರಾ. ನಿಮ್ಮನ್ನು ಅವಮಾನ ಮಾಡಿದವರು, ನಿನ್ನಿಂದ ಏನಾಗುತ್ತದೆ ಎಂದು ಹೀಯಾಳಿಸಿದವರ ಬಗ್ಗೆ ಯೋಚನೆ ಮಾಡಿ. ನಮ್ಮನ್ನು ಆಡಿಕೊಂಡು ನಗುವವರ ಮುಂದೆ ನಾವು ಏನಾದರೂ ಮಾಡಿ ತೋರಿಸಬೇಕು ಎಂದು ನಿಮಗೆ ಅನಿಸಿದ್ದರೆ ಅದು ಖಂಡಿತ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಮನಸ್ಸು ಯಾವಾಗಲೂ ಚಂಚಲವಾದಾಗ ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ, ಇಂಪಾದ ಸಂಗೀತವನ್ನು ಕೇಳಿ. ಇವೆಲ್ಲವೂ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಒಳ್ಳೆಯ ಮೂಡ್ಗೆ ಹೋಗಲು ಪ್ರಯತ್ನಿಸುತ್ತದೆ.
ಮನುಷ್ಯನಿಗೆ ಗುರಿ ಒಂದೇ ಮುಖ್ಯ ಅಲ್ಲ, ಆ ಗುರಿಯನ್ನು ಸಾಧಿಸುವ ದಾರಿ ಗುರಿಯಕ್ಕಿಂತ ಬಹಳ ಮುಖ್ಯ. ದಾರಿ ಯಾವುದಾದರೇನು, ಸಾಧಿಸುವ ಛಲ ನಿನ್ನಲ್ಲಿ ಇದ್ದರೆ ನೀನು ಸಾಧನೆ ಮಾಡಿಯೇ ತೀರ್ತೀಯ. ಮೈ ಡಿಯರ್ ಫ್ರೆಂಡ್ಸ್, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ಸಮಾಧಾನವಾಗಿ ಕೂತ್ಕೊಂಡು ನಿಮ್ಮ ಭವಿಷ್ಯದ ಗುರಿಯ ಬಗ್ಗೆ ಯೋಚನೆ ಮಾಡಿ, ಆ ಗುರಿಯನ್ನು ಸಾಧಿಸಲು ನಾನು ಏನು ಮಾಡಬೇಕು, ಏನು ಮಾಡಬಾರದು ಅಂತ ಯೋಚನೆ ಮಾಡಿ, ಅವೆಲ್ಲವನ್ನು ಬಿಟ್ಟು ಯಾವುದೇ ಚಿಂತೆ ಇಲ್ಲದೆ ಸೋಂಬೇರಿಯಾಗಿ ಕುಳಿತುಕೊಳ್ಳುವುದರಿಂದ ನಿಮ್ಮ ದೃಷ್ಟಿಯಲ್ಲಿ ತಪ್ಪು ದಾರಿಯ ಕಡೆಗೆ ಸಾಗುತ್ತದೆ. ತಪ್ಪುಗಳನ್ನು ಮಾಡಬೇಕು, ಆದರೆ ಜೀವನವೆಲ್ಲವೂ ತಪ್ಪುಗಳಿಂದಾನೇ ಇರಬಾರದು. ನಾವು ನಮ್ಮ ಪ್ರಯತ್ನದಲ್ಲಿ ಕೆಲಸ ಮಾಡಿದರೆ ಮುಂದೆ ಒಂದು ದಿನ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರೀತಿಯ ಬಂಧುಗಳೇ, ಪ್ರತಿದಿನ ಬೆಳಿಗ್ಗೆ ಏಳುವುದನ್ನು ರೂಢಿಸಿಕೊಳ್ಳಿ ಹಾಗೂ ಪ್ರತಿದಿನ ಬೆಳಿಗ್ಗೆ ಎದ್ದು ಈ 2 ಕೆಲಸಗಳನ್ನು ಮಾಡಿ, ಅರ್ಥಾತ್ ಈ 2 ಕೆಲಸಗಳನ್ನು ನಿಮ್ಮ ಜೀವನದ ಕೊನೆಯವರೆಗೂ ಅಳವಡಿಸಿಕೊಳ್ಳಿ. ಏಕೆಂದರೆ ನೀವು ಯಾವಾಗಲೂ ಎಚ್ಚರದಿಂದ ಇರುತ್ತೀರಾ. ಇಂತಹ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.